ಬದುಕಬೇಕು, ನನ್ ಮಗ ಒಬ್ಬನೇ ಮಗ ಬದುಕಲಿ ಚೆನ್ನಾಗಿರ್ಲಿ ಅಂತ ಮಗ ಎಡ್ತಿಗೆ ಹಾಕೊಂಡ್ ಬೇರೆ ಕಡೆ ಹೋದ. ಅಂದ್ರೆ ಕೂಲಿ ಕಂಬಳ ಮಾಡಿ ಜೀವನ ಮಾಡ್ಬೇಕು, ಆತರ ನಮ್ ಪರಿಸ್ಥಿತಿ ಬಂದ್ಬಿಟ್ಟದೆ ಈಗ. ಅಂದ್ರೆ ಈಗ ನಿಮ್ಮ ಮಗ ನಿಮ್ ಜೊತೆ ಇಲ್ವಾ ಅಣ್ಣ ನಮ್ ಈಗ? ಜೊತೆಲಿಲ್ಲ ಅವನು, ಹಾ ಬೇರೆ ಕಡೆ ಬದುಕ್ತಾವ ಹೆಂಡತಿ ಮಕ್ಳು. ಹಾ. ನಾವು ನಮ್ ಹೆಂಡತಿ ಜೀವನ ಮಾಡ್ತಾ ಇದೀವಿ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ರಾಜೇಶ್ ಚಾಮ್ಸ್ ಮಾತಾಡ್ತಾ ಇದ್ದೀನಿ. ಇವತ್ತೇನಪ್ಪ ವಿಚಾರ ಅಂದ್ರೆ ಡೈಲಿ ಬ್ಲಾಗ್. ಎಲ್ರಿಗೂ ನಮಸ್ಕಾರ ನಮಸ್ಕಾರ ನಮಸ್ಕಾರ. ಇವತ್ತು ಪ್ರತಿಯೊಬ್ರು ಕಷ್ಟ ಸುಖ ಎಲ್ಲ ಕೇಳ್ತೀನಿ ಅಂತ ನಿಮ್ಗೆ ಮುಂಚೆ ಹಳೆ ಬ್ಲಾಗ್ ಎಲ್ಲ ಹೇಳಿದೀನಿ. ಇವತ್ತು ಕೂಡ ಒಬ್ರು ಹೊಸ ವ್ಯಕ್ತಿನ ಪರಿಚಯ ಮಾಡಿಸ್ತೀನಿ. ಅವ್ರ ಹೆಸರು ಮತ್ತೆ ಅವ್ರ ಊರು ಎಲ್ಲ ಕೇಳದ, ಅವ್ರದ್ದು ಕಷ್ಟ ಸುಖ ಏನೈತೆ ಎಲ್ಲ ಕೇಳ್ತೀನಿ. ನಮಸ್ಕಾರ ಅಣ್ಣ. ಅಲ್ಲಿ ನೋಡ್ರಿ, ನಮಸ್ಕಾರ. ನಿಮ್ದು ಯಾವ್ರಣ್ಣ? ಇವನ್ ಈ ಕಡೆ ಹೊಸಳ್ಳಿ. ಹೊಸಳ್ಳಿ ಗಂಗೋಸಳ್ಳಿ. ಅಣ್ಣ. ಈಗ ಕೆಲವು ಹುಡುಗರು ಜೀವನ ಬಂದ್ ಸ್ವಲ್ಪ ಕಷ್ಟ ಬಂದ ಇಟ್ಕೊ ಸೂಸೈಡ್ ಮಾಡ್ಕೊಳ್ಳೋದು ಈ ತರ ಎಲ್ಲ ಮಾಡ್ತಾರೆ. ಇಂಥವ್ರಿಗೆ ಏನ್ ಹೇಳ್ತೀರಣ್ಣ? ಒಬ್ಬ ಸಾಕೊಂಡು ಹಾ ಚೆನ್ನಾಗಿ ಮುಂದುವರಿಯಕ್ಕೆ ಒಂದು ಹಾ. ಇದ್ ಮಾಡ್ತಾ ಇರ್ತೀವಿ. ಹಾ ಚೆನ್ನಾಗಿರ್ಬೇಕು, ಅವ್ರು ನಮ್ ತರ ಸಂಪಾದನೆ ಮಾಡ್ಬೇಕು, ಹಾ ಮುಂದಕ್ಕೆ ಹೋಗ್ಬೇಕು. ಅವೆಲ್ಲ ಒಡೆಯೋದು ಇನ್ನೊಂದ್ ಮಾಡೋದು, ಕಷ್ಟ ಸುಖ ಅವೆಲ್ಲ ನೆನ್ಬಕ್ ಕರ್ಕೊಂಡು ಅವೆಲ್ಲ ದುಡಿದು ಸಂಪಾದನೆ ಮಾಡಿ, ನಾವು 4 ಕಾಸು ಸಂಪಾದನೆ ಮಾಡಿ ನಾವು 4 ಜನತೆ ವ್ಯವಹಾರ ಮಾಡ್ಬೇಕು ಅಂತ ಬುದ್ಧಿ ಕತ್ಕೋಬೇಕು ಅವ್ರ. ಈಗ ಅಣ್ಣ, ತಂದೆ ತಾಯಿಗೆ ಕೆಲವರು ಒಂದು ಏನೋ ಅವ್ರ ದುಡ್ಡಲ್ಲೇ ಬದುಕ್ಬೇಕು ಅಂತ ಹೋಯ್ತಾರೆ. ತಂದೆ ತಾಯಿ ದುಡ್ಡಲ್ಲಿ ಬದುಕುದು ಸರಿನಾ, ಇಲ್ಲ ಅಂದ್ರೆ ಅವ್ರಿಗೆ ಬದುಕು ಸರಿನಾ? ಇಲ್ಲ, ಚಂದಿಲ್ಲ. ತಂದೆ ತಾಯಿ ದುಡ್ಡಲ್ಲಿ ಬರ್ಬೇಕು ಚಂದಿಲ್ಲ. ಅದು ನಾವು ಸಂಪಾದನೆ ಮಾಡಬೇಕು, ಬದುಕ್ಬೇಕು ಚೆನ್ನಾಗಿ. ಹಂಗಿದ್ರೆ ಅದಕ್ಕೆ ಕಷ್ಟ ಸುಖ ಗೊತ್ತಾಗೋದು. ಈಗ ನಾವು ಏನ್ ಮಾಡುದು, ನಮ್ಮ ಅದ್ರಲ್ಲಿ ನಮ್ ತಂದೆ ತಾಯಿ ಬೆಳೆಸಿದ್ರು, ನಮ್ಮ ಮದುವೆ ಮಾಡಿದ್ರು, ಮತ್ತೆ ಮದುವೆ ಮಾಡಿ ನಮ್ಗೆ ಭಾಗ ಕೊಟ್ಬಿಟ್ರು. ಭಾಗ ಕೊಟ್ಟು ಏನಾಗುತ್ತ, ನಾವು ದುಡಿದು ಸಂಪಾದನೆ ಮಾಡಿ 2 ಎಕರೆ ಜಮೀನ್ ಮಾಡಿದೆ ನಾನು. 2 ಎಕರೆ ಸಂಪಾದನೆ ಮಾಡಿ ಜಮೀನ್ 10 ರೂಪಾಯಿ ಬಡ್ಡಿ ತಗೋ ಜಮೀನ್ ಸಂಪಾದನೆ ಮಾಡಿದೆ ನಾನು. ಬದುಕಬೇಕು, ನನ್ ಮಗ ಒಬ್ಬನೇ ಮಗ ಬದುಕಲಿ ಚೆನ್ನಾಗಿರ್ಲಿ ಅಂತ ಮಗ ಎಡ್ತಿಗೆ ಹಾಕೊಂಡ್ ಬೇರೆ ಕಡೆ ಹೋದ. ಆತರ ನಮ್ ಪರಿಸ್ಥಿತಿ ಬಂದ್ಬಿಟ್ಟದೆ ಈಗ. ಅಂದ್ರೆ ಈಗ ನಿಮ್ಮ ಮಗ ನಿಮ್ ಜೊತೆ ಇಲ್ವಾ? ಇಲ್ಲ, ಅವನು ಬೇರೆ ಕಡೆ ಬದುಕ್ತಾವ ಹೆಂಡತಿ ಮಕ್ಳು. ನಾವು ನಮ್ ಹೆಂಡತಿ ಜೀವನ ಮಾಡ್ತಾ ಇದೀವಿ. ದಯವಿಟ್ಟು ನೋಡಿ, ಇದು ಮೊನ್ನೆ ಒಂದು ಇದೇ ತರ ಸೇಮ್ ವಿಡಿಯೋ ಮಾಡಿದೆ. ನಿಮ್ ಹೆಸರು ನನ್ಗೆ ಗೊತ್ತಿಲ್ಲ. ದಯವಿಟ್ಟು ಇವ್ರೆ ನಿಮ್ಮ ಈ ವಿಡಿಯೋ ನೋಡ್ತಾರೆ, ನಿಮ್ ತಂದೆಯವ್ರನ್ನ ನೋಡಿ. ತಂದೆ ತಾಯಿ ಅಪರೂಪ ಸಿಗೋದು, ಎಲ್ರಿಗೂ ಸಿಗಲ್ಲ. ಕೆಲವ್ರಿಗೆ ತಂದೆ ತಾಯಿನೇ ಇರಲ್ಲ. ದಯವಿಟ್ಟು ಹೇಳ್ತಾ ಇದೀನಿ, ಕೈ ಮುಗಿದು ಕೇಳ್ಕೊತಾ ಇದೀನಿ, ನೀವು ನಿಮ್ ತಂದೆ ತಾಯಿನ ಇನ್ ಮುಂದೆ ಏನಾದ್ರು ಚೆನ್ನಾಗಿ ನೋಡ್ಕೊಳ್ಳಿ. ಮತ್ತೆ ಇದೊಂದು ಈ ವಿಡಿಯೋ ಮುಖಾಂತರ ಹೇಳೋದ್ ನಿಮ್ಗೆ. ಮತ್ತೆ ಅಣ್ಣ, ಒಬ್ಬಳೆ ಮಗಳು ಮಾಡ್ಬಿಟ್ಟಿದೀವಿ. ಹೆಣ್ಮಕ್ಳು ಅವ್ರು ಏನಿಲ್ಲ, ಹೊರ ಏನಿಲ್ಲ, ಎಲ್ರು ಇಬ್ಬರು ಕಳ್ಕೊಂಡ್ಬಿಟ್ಟಿದೀವಿ. ಈಗ ನೀವ್ ಹೇಳಿದ್ರಲ್ಲ, ಇದು 4 ಜನ ಅರ್ಥ ಮಾಡ್ಕೊಂತ ವಿಚಾರ ಇದು. ನೋಡಿ, ಎಷ್ಟೋ ಜನ ಇದೇ ತರ ಆಗೈತೆ ಅಣ್ಣ. ಈಗ ಮಕ್ಕಳು ಅರ್ಧ ಇದೇ ಆಗಲ್ಲ. ಈಗ ಮಕ್ಳು ಫಸ್ಟ್ ಬೆಳೆಯುವಾಗ ಮಾತ್ರ ಬೆಳೆಸೋಕೆ ಅಪ್ಪ ಅಮ್ಮ ಬೇಕು. ಬೆಳೆದಾದ್ಮೇಲೆ ಹೆಂಡ್ತಿ ಬೇಕು ಅನ್ನೋ ಕೆಲವು ಜನ ಅವ್ರೆ. ಕೆಲವು ಜನ ಹಂಗಿಲ್ಲ ಅಣ್ಣ. ಕೆಲವು ಜನ 1.5 ಎಕರೆ ಜಮೀನ್ ಕೊಟ್ರು, ಅದು 1.5 ಎಕರೆ ಇಟ್ಕೊಂಡಿದೀವಿ. ಈಗ ನಾವು ನಮ್ಮ ಸ್ವಯಂ ಜೊತೆ 2 ಎಕರೆ ಸಂಪಾದನೆ ಮಾಡಿದ್ದೀವಿ ನಮ್ಮ ಬುದ್ಧಿಲಿ. ಮಾಡಿ ಏನ್ ಮಾಡಿದೀವಿ, ಮಗನ ಚೆನ್ನಾಗಿರ್ಲಿ ಅಂತ ತೋಟ ಮಾಡಿದೀವಿ. ಚೆನ್ನಾಗಿರ್ಲಿ, ಅವನು ನಮ್ಗಿಂತ ಚೆನ್ನಾಗಿರ್ಲಿ ಅಂತ ಮಾಡುವ. ನಮ್ಗೆ ಜೀವನ ನಮ್ಮ ನೋಡ್ತಾ ಇಲ್ಲ, ಆತರ ಪರಿಸ್ಥಿತಿ ಆಗ್ಬಿಟ್ಟದ. ಆತರ ನಾವ್ ಇರೋದೀಗ. ಇಲ್ಲ ಅಣ್ಣ, ಎಲ್ಲ ಸರಿ ಇರುತ್ತೆ, ತಲೆ ಕೆಡ್ಸ್ಕೊಬೇಡಿ. ಈಗ ನೋಡಿ, ಇಂಥ ವಿಡಿಯೋಗಳು ನೋಡೋಣ. ಅದನ್ನೇ ಈಗ ನಾವು ಅದನ್ನ ಮಾಡಬಾರ್ದು ಇನ್ನೊಬ್ರು ಅಂತ ಹೇಳ್ತಾ ಇರೋದು. ಇಲ್ಲ, ನೀವ್ ಇನ್ನೊಬ್ರು ಮಾಡಬಾರ್ದು. ಹೌದಣ್ಣ. ಈಗ ನಿಮ್ಗಾಗಿರೋ ಕಷ್ಟ ನೋಡಿ ಅಣ್ಣ, ನಿಮ್ಗಾಗಿರೋ ಕಷ್ಟ ಇನ್ನೊಬ್ರಿಗೆ ಆಗ್ಬಾರ್ದು. ನಿಮ್ಗೆ ಸಾಕು. ನಮ್ಗೆ ನೋಡಿ, ಈ ವಿಡಿಯೋ ಮುಖಾಂತರ ಎಲ್ರು ಅರ್ಥ ಮಾಡ್ಕೋಬೇಕಾದಿದೆ. ಈಗ ನೋಡಿ, ಇವ್ರಿಗಾಗಿರೋ ಕಷ್ಟ ಯಾರಿಗೂ ಬೇಡ. ಯಾಕೆಂದ್ರೆ ನೋಡಿ, ತಂದೆ ಇಷ್ಟೆಲ್ಲ ಮಾಡಿ ನೋಡಿ, ತಂದೆ ಎಷ್ಟೊಂದೆಲ್ಲ ಮಾಡಿದಾರೆ. ಅವ್ರಿಗೋಸ್ಕರ ಗದ್ದೆ ಎಲ್ಲ ಮಾಡಿ ಇವ್ರ ತಂದೆ ತಾಯಿ ಇವ್ರು ಕೊಟ್ಟಿರೋದು ಬರೀ ಕಡಿಮೆ ಗದ್ದೆ, ಗೆಜ್ಜಲ್ ಭೂಮಿ ಕೊಟ್ಟಿ, ಇವ್ರು ಫಲವತ್ತಾದ ಭೂಮಿಲಿ ಎಲ್ಲ ಇದ್ ಮಾಡಿ ವ್ಯವಸಾಯ ಮಾಡಿ ಅದ್ರಲ್ಲೇ ಸಂಪಾದನೆ ಮಾಡಿ ಮಗುನ್ನ ಚೆನ್ನಾಗಿರ್ಲಿ ಅಂತ ಮಾಡವ್ರೆ. ಈಗ ಮಗ ಅವ್ರ ಜೊತೆ ಇಲ್ಲ ಅಂದಾಗ ಅವ್ರ ಏನ್ ಮಾಡಿ ಅಂತ ಪ್ರಯೋಜನ? ಅದು ಪ್ರತಿಯೊಬ್ಬರಿಗೂ ಬೇಜಾರಾಯ್ತು. ಈ ತರ ಯಾರಿಗೂ ಆಗೋದ್ ಬೇಡ. ಅಣ್ಣ, ನಿಮ್ ಹೆಸರೇನಂದ್ರೆ? ಶಿವರಾಮಣ್ಣ. ಕೃಷ್ಣ ನಾಯಕಣ್ಣ ಅವ್ರು ಹೇಳ್ತಾ ಇರೋದು ನಿಜ. ಎಲ್ಲರೂ ಅರ್ಥ ಮಾಡ್ಕೋಬೇಕಾದ ವಿಚಾರ. ಮತ್ತೆ ಅಣ್ಣ, ಈಗ ನೀವ್ ಇನ್ನೊಂದ್ ಹೇಳಿದ್ರಿ, ಈಗ ಅವ್ರು ಇಲ್ಲ. ಈಗ ಅಣ್ಣ, ನೀವ್ ಯಾವತ್ತೂ ಈಗ ಹಿಂಗ್ ಹೋಗ್ಬೇಡ ಅಂತ ನೀವೇನ್ ಹೇಳಿಲ್ವಾ? ಎಷ್ಟೋ ಸರಿ ಬೇಡ, ನೀವು ಚೆನ್ನಾಗಿರಿ, ನಮ್ ಬಗ್ಗೆ ಯೋಚನೆ ಮಾಡ್ಬಿಡಿ, ನಾವು ಜೀವನ ಮಾಡ್ತೀವಿ, ಏನೋ ನಮ್ಮ ಕೈಲಾದಷ್ಟು ಕೆಲಸ ಮಾಡಿ ಜೀವನ ಮಾಡ್ತೀವಿ, ಚೆನ್ನಾಗಿರಿ, 2 ಹೆಣ್ಮಕ್ಳವೆ, ಸಂಪಾದನೆ ಮಾಡು, ಚೆನ್ನಾಗಿರು ಮನೆ ಒಳಗೆ ಅಂತ ನಾವು ಬುದ್ಧಿವೇಕ ಹೇಳಿರೋದು. ನಾವು ಉಂಟೋಗು ಅಂತ ಹೇಳಿಲ್ಲ, ಬುದ್ಧಿವೇಕ ಹೇಳಿ ಮನೇಲಿ ಚೆನ್ನಾಗಿರು. ನೀನು ನಿಮ್ ತಾಯಿಗೆ ಇಟ್ಟ ಹಾಕೋ, ನಂದೇನ್ ಬೇಡ, ನಾನು ಎಲ್ಲಾರು ಹೋಗ್ತೀನಿ ಬರ್ತೀನಿ, ನನ್ ಕೆಲ್ಸ ಕಟ್ಟ, ನಿಮ್ ತಾಯಿ ಚೆನ್ನಾಗಿ ನೋಡ್ಕು ಅಂತ ಒಂದು ಉದ್ಯೋಗ ಹೇಳಿದ್ರು. ಆತರ ಮಾಡು. ನಾವು ಒಂದು ಕಷ್ಟ ಸುಖ ಹೇಳಿ ಅವನ ಜೀವನ ಚೆನ್ನಾಗಿರ್ಲಿ, ನೀನ್ ಚೆನ್ನಾಗಿರೋ, ಅವ್ರಿಗೂ ಒಬ್ಬನೇ ಮಗ, ಚೆನ್ನಾಗಿರಿ, ನೀವು ಅಪ್ಪ ಮಕ್ಕಳು ಚೆನ್ನಾಗಿರಿ ಅಂತ ನಾವು
ಒಂದು ಉದ್ದೇಶವಾಗಿ ಹೇಳಿ ಹಾ. ಅವನ ಜೀವನ ಮಾಡಕ್ ಹೇಳಿದ್ರು. ಅಷ್ಟೇ ಬಿಡ್ಬೇಡ ನಮ್ ತರ. ಹೌದಣ್ಣ, ನೀವ್ ಹೇಳ್ದಂಗೆ ಏನಂದ್ರೆ ನೀವ್ ಹೇಳಿದ್ರಲ್ಲಿ ನೋಡಿ, ಈಗ ಎಲ್ರೂ ಬಯಸೋದು ಅದೇ ಅಣ್ಣ. ತಂದೆ ತಾಯಿಗಳು ನನ್ ಮಕ್ಳು ಕಷ್ಟ ಬೀಳೋದ್ ಬೇಡ. ಮತ್ತೆ ಅಣ್ಣ ಕೆಲವ್ರು ಎಲ್ಲೋ ನೀನ್ ಕಂಡಂಗೆ ತಂದೆ ತಾಯಿಗಳು ನನ್ ಮಗನ್ಗೆ ಮಾಡಿದವ್ರು ಇರುತ್ತೆ, ನಾವು ಚೆನ್ನಾಗ್ ಬದುಕಪ್ಪ ಅನ್ನೋರು ಇರ್ತಾರೆ. ಬನ್ನಿ ಬನ್ನಿ ಹಂಗೆ ಕೆಲವು ಹಂಗೆ ಕೆಲವು ಹಿಂಗೆ. ನೋಡಿ, ನೀವು ನೋಡಿ ಪಾಪ ನೀವು 5 ಜನ ನಾವು 5 ಜನ ಚೆನ್ನಾಗಿದೀವಿ. ಹಾ 5 ಜನ ಅವರು ಚೆನ್ನಾಗಿ ಕಷ್ಟ ಸುಖದಲ್ಲಿ ನಮ್ಮ ಸಾಕ ಬಂದ್ರು ನಮ್ ತಂದೆಯವರು. 5 ಜನ ಚೆನ್ನಾಗಿ ಜೀವನ ಮಾಡ್ತಾ ಇದೀವಿ. ಇಲ್ಲ ಅಣ್ಣ, ಇಲ್ಲ ಸರಿ ಹೋಗುತ್ತೆ, ಬೇಜಾರಾಗ್ಬೇಡಿ ಅಣ್ಣ, ಎಲ್ಲ ಸರಿ ಹೋಗುತ್ತೆ. ನಾವೆಲ್ಲ ಒಂದೇ ತರ ಇದೀವಿ ಸಾ. ನಮ್ 5 ಜನ ಒಂದೇ ತರ ಸಿಕ್ಕಿರೋದು ನಮ್ಗೆ. ಎಲ್ಲ ಒಂದೇ ತರ ಇದೀವಿ. ಉಂಟು ಚೆನ್ನಾಗಿದೆ ನಮ್ದು ಆತರ. ಜಮೀನಿಗೆ ಜೋಳ ಹಾಕಿದೀವಿ, ತೆಂಗಿದೆ, ಶುಂಠಿ ಇದೆ, ಈ ತರ ಮಾಡ್ತಾ ಇದೀವಿ. ಈಗ ಅಣ್ಣ ನೋಡಿ, ರೈತರುಗಳ ಕಷ್ಟ ತುಂಬಾನೇ ಐತೆ. ಈಗ ಎಲ್ಲಾ ಕಡೆನೂ ರೈತರುಗಳದು ಅಂತ ಇದ್ ಮಾಡ್ತಾರೆ. ಈಗ ಅಣ್ಣ ನಿಮ್ ಬೆಳೆದಿರೋ ಬೆಳೆಗೆ ಚೆನ್ನಾಗಿ ಬೆಳೆ ಸಿಗ್ತೈತೆ? ಇಲ್ಲ ಮಳೆ ಇಲ್ದೇನೆ ಎಲ್ಲ ಒಣಗೋಗಿ ಎಲ್ಲ ತರಗಿಡ್ಬಿಟ್ಟಿದೆ ಮಳೆ. ಆತರ ಅಂದ್ರೆ ಇವಾಗ ಏನೈತಿ? ಈಗ ಏನು ಇಲ್ಲ ಮಳೆ. ಈಗ ಊದ್ರೆ ಮುಂದಿನ ಅನುಭವ, ಇಲ್ಲ ಅಂದ್ರೆ ಇನ್ನೇನು ಇಲ್ಲ, ಎಲ್ಲ ಸ್ಟಾಪ್. ಇನ್ನೇನು ಇಲ್ಲ, ಅಲ್ಲಿ ಎಲ್ಲ ತರಗಿಡ್ಬಿಟ್ಟಿದೆ. ಅಲ್ಲಿ ಆರಂಭ ಏನು ಇಲ್ಲ, ಬೆಳೆಸ್ತಾ ಇದೀವಿ. ನಮ್ ಏನಪ್ಪಾ ಅಂದ್ರೆ ಕೂಲಿ ಕಂಬಳ ಮಾಡಿ ಜೀವನ ಮಾಡ್ಬೇಕು, ದನ ಕರಿಗಳಿಗೆ ಉಳಿತಿರ್ಬೇಕು, ಈ ತರ ಮಾಡಿ ಮುಂದುವರಿಬೇಕು. ಈಗ ದನಗಳು ಎಲ್ಲ ಸಾಕಿದ್ರಣ್ಣ? ಯಾವ ಇಲಾಖೆ ಯಾವ ಇಲಾತಿ ಇವಣ ಮಾಮೂಲಿ ಏರು ಉಳ್ತೀವಲ್ಲ ಅವು ಅವನ್ನೇ ಉಳ್ತೀವಿ, ಅದನ್ನೇ ಹಸ ಕರಿತೀವಿ. ಅದು ಎರಡು ಕಡೆ ಅಂದ್ರೆ ಬರೀ ಸಪ್ರೇಟ್ ಎರ್ದು ಅದು 2 ಕಡೆನೂ ಸಾಕಾಗಲ್ಲ ಅದ. ಹೌದು. ಇದನ್ನ ಒಂದು 3 ಗಂಟೆ ಟೈಮ್ ಉಳೋದು, ಬೇಯಿಸ್ಕೊಳ್ಳೋದು, ಹಸ ಕರಿಯೋದು ಆತರ. ಅಂದ್ರೆ ನಮ್ ಕಡೆ ಏನ್ ಮಾಡ್ತಾರೆ ಅಂದ್ರೆ, ಈ ಮಾಮೂಲಿ ಇಲಾಖೆ ಹಸಗಳು ಮಾಮೂಲಿ ಡೈರಿಗೆ ಹಾಲ್ ಹಾಕಕ್ಕೆ ಇದಕ್ಕೆ ಸಪರೇಟ್ ಇವೆಲ್ಲ ಎತ್ತುಗಳು ಕರಗಳು ಇವು ಸಪರೇಟ್ ನಾಟಿದ. ನಾವು ನಮ್ತವೇನಿಲ್ಲ, ಹಸಗಳು ಇದ್ನೇ ನಾಟಿ ಕ್ರಾಸ್ ಮಾಡ್ಸಿದ್ವಿ ನಾವು. ಕ್ರಾಸ್ ಮಾಡ್ಕೊಂಡಿದ್ವಿ ಅದ್ರಲ್ಲೇ. ಕ್ರಾಸ್ ಅಂದ್ರೆ ಹೆಂಗ ನಾಟಿ ತರ. ಇದು ಅತಿ ನಾಟಿನೂ ಆಗ್ಬಾರ್ದು, ಅತಿ ಇಲಾತಿನೂ ಆಗ್ಬಾರ್ದು, ಆತರ ಹಸಗಳು ನಾವು ಮಾಡ್ಬೇಕು. ಅಂದ್ರೆ ಯಾವ ಇವು ಮಾಮೂಲಿ ಏರು ಸಾಕೋಕ್ ಯಾವ ಸರಿ ಅಣ್ಣ? ಸಾಕೋಕ್ ಇದೆ ಸರಿ. ಅದು ನಮ್ಮ ಹತ್ರ ಒಳಗಡೆ ಮಡಿಕ ಸೈಲೇಜ್ ಮಾಡಿ ನಾವು ಮಾಡ್ಬೇಕು. ಅದನ್ನ ಓಡಾಡ್ಸಕ್ ಆಗಲ್ಲ, ಓಡಾಡ್ಸ್ರೆ ಹಳೆ ಬೆಳೀತದ್ರಿ ಆತರ. ಇದಾದ್ರೆ ಹೊಲನ ಉಳಿಸ್ತಾ ಎಷ್ಟು ರನ್ನರ್ ನಡೀತದ, ಒಂದು 3 ರಿಂದ 4 ಲೀಟರ್ ಹಾಲು ಬೆಳೀತದೆ. ಯಾವ್ದಣ್ಣ ಇಲಾಖೆ? ಕ್ರಾಸ್ ಕ್ರಾಸ್. ಅದು ಅಂದ್ರೆ ಇದಾದ್ರೆ ನಾವ್ ಏರು ಉಳಿದ್ವಿಲ್ಲ ಅಂತ 1.5 2 ಅಷ್ಟೇ ಹೊಲ ಉಳಿತದ. ಕೊಟ್ಟಷ್ಟ ಮನೆಗೆ ಉಪಯೋಗ ಮಾಡ್ಕೋಬಹುದು. ಅಂದ್ರೆ ಈಗ ಗದ್ದೆಲಿ ಏನ್ ಹಾಕಿನಿ ಅಂದ್ರೆ ನೀವು? ಈ ತೆಂಗಿದೆ, ಶುಂಠಿ ಇದೆ. ಎಷ್ಟ್ ಎಕರೆ ಆಯ್ತು ನಿಮ್ದು? ನಮ್ದು 3 ಎಕರೆ. 3 ಎಕರೆ. 2 ಎಕರೆ ತೆಂಗಿದೆ, ಅದ್ರೊಳಗೆ ಶುಂಠಿ ಹಾಕಿದೀವಿ. ಇನ್ನೊಂದು 1.25 ಎಕರೆ ಜೋಳ ಹಾಕಿದ್ವಿ. ಅಣ್ಣ ಇದು ಶುಂಠಿ ಹಾಕುದ್ರೆ ಈಗ ಕೇರಳ ಸೈಡ್ ಅವರೆಲ್ಲ ಬರ್ತಿದ್ರಲ್ಲ ಮುಂಚೆ, ಈಗ ಗದ್ದೆಗಳಾಗ ಇದಕ್ ತಗತಿರಲ್ಲ, ಬೋಗಿಯಕ್ ತಗತಿದ್ರಲ್ಲ. ಈಗ ಶುಂಠಿ ಹಾಕುದ್ರೆ ಏನೋ ಜಮೀನ ತಿರ್ಗ ಬೆಳೆ ಏನೋ ಆಗತ್ತೆ. ಅವ್ರು ಒಂಥರ ಸುಣ್ಣ ಹಾಕ್ತಾರೆ. ಆ ಸುಣ್ಣ ಹಾಕಿದ್ರೆ ಅದು ಉಪಯೋಗಕ್ಕೆ ಬರಲ್ಲ, ಸಿಕ್ಬಿಡ್ತದೆ. ಈಗ ಕೆಲವರು ಏನ್ ಮಾಡ್ತಾರೆ ಅಂದ್ರೆ, ಈಗ ಜಮೀನು ಕೇಳಿದ್ರೆ ಕೊಡಲ್ಲ. ಯಾಕೆಂದ್ರೆ ಈಗ ಶುಂಠಿ ಹಾಕಿದ್ರೆ ಕೆಲವರು ಎದುರಿಸ್ಬಿಡ್ತಾರೆ. ಈಗ ಶುಂಠಿ ಹಾಕುದ್ರೆ ಅದು ಜಮೀನಲ್ಲಿ ಇನ್ನೇನು ಇಳುವರಿ ಬರಲ್ಲ ಅಂತ ಹೇಳ್ತಾರಲ್ಲ. ನಮ್ ಕಡೆ ಎಲ್ಲ ಕೇಳೋದವ್ರು ಕೊಡಲ್ಲ, ನಮ್ಮಂತ ರೈತರು ಕೊಡ್ತೀವಿ. ಅವ್ರು ಗೊಬ್ಬರ ಹಾಕ್ತಾರೆ. ಅಂದ್ರೆ ಅವ್ರ ಕೆಲಸ ಆದ್ಮೇಲೆ ಸುಮ್ನೆ ನೋಡ ಬಿಡ್ತಾರ. ಅವ್ರು ಎಲ್ಲಾನು ಕಡ್ದು ಬಿಡ್ತಾರೆ ಕೊಡ್ಕೊಂಡು. ಏನು ಮಾಡಕ ಈ ಇವ್ರ ಗೊಬ್ಬರ, ಕೋಳಿ ಗೊಬ್ಬರ, ತಿಪ್ಪೆ ಗೊಬ್ಬರ ಎಲ್ಲ ಹೊಡೆದಿರ್ತಾರೆ ಚೆನ್ನಾಗಿ. ಇವ್ರು ಚೆನ್ನಾಗಿ ಔಷಧಿ ಗೊಬ್ಬರ ಹಾಕಿರ್ತಾರಲ್ಲ, ಚೆನ್ನಾಗಿ ಮುಂದಿನ ಬೆಳೆ ಚೆನ್ನಾಗ್ ಬರುತ್ತೆ. ದಯವಿಟ್ಟು ಅಣ್ಣ ಈ ತರ ವಿಡಿಯೋಗಳು ಮಾಡ್ತಾ ಇದೀವಲ್ಲ, ನಿಮ್ಗೆ ಏನ್ ಅನ್ಸುತ್ತಣ್ಣ? ಈ ತರ ಮಾಡೋದ್ ಸರಿ? ಈ ತರ ಕಷ್ಟನೋ ಸುಖನೋ ಕೇಳ್ತಾ ಇದೀವಣ್ಣ, ಈ ತರ ವಿಡಿಯೋ ಮಾಡೋದು ಸರಿನಾ? ಸರಿ. ಇದು ಕಷ್ಟ ಸುಖದ್ದು ಚೆನ್ನಾಗ್ ಕುಂತ್ಕೊಂಡು ಅರ್ಥ ಮಾಡ್ತಾರೆ ಜನಗಳು. ಕೆಟ್ಟದ್ದಲ್ಲ ಇದು, ಒಳ್ಳೆ ರೀತಿ ಇದು. ಅದಕ್ಕೆ ಇನ್ನೊಬ್ರು ಈ ತರ ಕಷ್ಟ ಹೇಳಿದಾಗ ಇನ್ನು ಜೀವನ ಅದು ಅರ್ಥ ಮಾಡ್ಕೊತಾ ಇರ್ತಾರೆ ಅವರು. ಸರಿ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದ್ರೆ ಆದಷ್ಟು ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಇದೇ ತರ ಒಳ್ಳೊಳ್ಳೆ ಹೇಳಿದ್ರು ಅಷ್ಟೇನೆ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ. ನೋಡಿ, ಇವ್ರಿಗಾಗಿರೋ ಅನುಭವನ ಪ್ರತಿಯೊಬ್ರಿಗೂ ಹೇಳಿದ್ರು. ಅವ್ರ ಮಗ ಅವ್ರಿಗೆ ಹೆಸರು ಗೊತ್ತಿಲ್ಲ, ದಯವಿಟ್ಟು ಅಣ್ಣ ನಮ್ಮ ಅಣ್ಣನ ಸ್ಥಾನದಲ್ಲಿ ಹೇಳ್ತಾ ಇದೀನಿ, ದಯವಿಟ್ಟು ನೋಡಿ. ಈಗ್ಲಾರು ಸ್ವಲ್ಪ ನೋಡಿ ಅಪ್ಪಾಜಿ ಅವ್ರನ್ನ ಸ್ವಲ್ಪ ನೀಟಾಗಿ ಇದ್ ಮಾಡ್ಕೊಳ್ಳಿ, ಸರಿನಾ? ದಯವಿಟ್ಟು ಕೇಳ್ತಾ ಇದೀನಿ ಅಣ್ಣ. ಎಲ್ರಿಗೂ ನಮಸ್ಕಾರ. ಓಕೆ.